ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇಂಟ್ರೂ ಬಂದು ನಾನು ಇವಾಗ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ವೀಡಿಯೋನ ಇವಾಗ ಪ್ಲೇ ಮಾಡ್ತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಫುಲ್ ಕೆಲಸ ಮನೇಲಿ. ಸೊ ಅದರಿಂದ ಬೆಳಗ್ಗೆ ಇಂಟ್ರೂ ಕೊಡೋಕ್ಕಾಗಲಿಲ್ಲ, ಇವಾಗ ಕೊಡ್ತಾ ಇದ್ದೀನಿ. ನಮ್ಮ ಅಣ್ಣನೂ ಬಂದ, ಅವನು ಡ್ಯೂಟಿಗೆ ಹೋದ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಬಟಾಣಿ ಚಿತ್ರಾನ್ನ ಮಾಡ್ತಿದ್ದೀನಿ. ಸೊ ಹಾಗೆ ಲಂಚ್ಗೆ ಬಂದು ಪಳದ ಕೈಲಿ ಬಸ್ಸಾಂಬಾರು ಮಾಡ್ತಿದ್ದೀನಿ. ಸೊ ತೋರಿಸ್ತೀನಿ, ನಾಳೆ ಸಿಕ್ಕಿದೆ ನನಗೆ ಹೇಗೆ ಮಾಡ್ತೀನಿ ಏನೋ ಅಂತ. ಯೂಶ್ವಲಿ ಎಲ್ಲರೂ ಬಸ್ಸಾರು ಮಾಡೋದು ಗೊತ್ತು. ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಾಗೆ ಸಬ್ಸ್ಕ್ರೈಬರ್ ಬಂದು ಅಷ್ಟರಲ್ಲಿ ಸ್ಟ್ರೆಕ್ ಹೋಗಿದೆ ನಂದು. ಅಂದರೆ 4060 ಸ್ಟ್ರೆಕ್ ಹೋಗಿದೆ, ಹಂಗೆ ಮೂವ್ ಆಗ್ತಿಲ್ಲ, ಈ ಕಡೆ ಡೌನು ಆಗ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಂಗೆ ಅದೊಂದು ಟೆನ್ಷನ್ ಆಗೋಗಿದೆ ಇವಾಗ. ಈ ಕಡೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಈ ಕಡೆ ಡೌನ್ ಆಗ್ತಿದೆ. ಡೌನ್ ಆದರೆ ಬಿಡು ಅಂತ ಅನ್ಬೋದಾಗಿತ್ತು. ಈ ಕಡೆ ಸಬ್ಸ್ಕ್ರೈಬ್ ಆದರೆ ಸ್ವಲ್ಪ ಖುಷಿ ಆಗ್ತಿದೆ ನನಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಬನ್ನಿತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಟೈಮ್ ಆಲ್ರೆಡಿ 8 ಗಂಟೆ ಹೋಗಿತ್ತು. ಸೊ ಅಷ್ಟೊತ್ತಿಗೆ ಎದ್ದಿದ್ರು. ಟೈಮ್ ಮಾತ್ರ ಫಾಸ್ಟಾಗಿ ಆಗ್ತಾನೆ ಇತ್ತು. ಈ ಕಡೆ ಹಂಗೆ ತಿಂದಿಗೆ ರೆಡಿ ಮಾಡಬೇಕಾಗಿತ್ತು. 2 ಕೆಲಸನೂ ಮಾಡಬೇಕಾಗಿತ್ತು ಬೆಳಗ್ಗೆನೆ. ಸೊ ಅದಕ್ಕೆ ಫಸ್ಟ್ ದೇವ್ರ ಕೆಲಸ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಫಾಸ್ಟ್ ಮೋಡ್ಗೆ ಹಾಕಿದ್ದೀನಿ ನಾನು ವೀಡಿಯೋನ, ಅಂದರೆ ಸ್ಲೋಗೆ ಮಾಡಿದ್ದು ನಾನು. ಅಂದರೆ ತುಂಬ ಲೆಂತಾಗಿ ಹೋಗುತ್ತೆ ಅಂದ್ಬಿಟ್ಟು ಫಾಸ್ಟ್ ಇಟ್ಟಿದ್ದೀನಿ. ಸೊ ನೋಡ್ಬೋದು, ಎಲ್ಲ ಕ್ಲೀನಾಗಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಮಾಡ್ತಿದ್ದೀನಿ. ಸೊ ಇದು ಮಾಡೋಷ್ಟೊತ್ತಿಗೆ 9 ಗಂಟೆ ಆಗೇ ಹೋಯಿತು. ನಾನು 9:15 ಹೋಗಬೇಕಾಗಿತ್ತು. ಸೊ ಲಾಸ್ಟ್ ಫೈನಲಾಗಿ ನೋಡ್ಬೋದು ರೆಡಿ ಮಾಡಿದ್ದೀನಿ. ದೀಪ ಹಚ್ಬೇಕು ಅಷ್ಟೇ. ಸೊ ಅಷ್ಟರಲ್ಲಿ ಚಿತ್ರಾನ್ನ ಮಾಡ್ಕೋಬೇಕು ಇವಾಗ. ಸೊ ವೈಟ್ ರೈಸ್ ಕೂಡ ರೆಡಿಯಾಗಿದೆ. ಸೊ ಫಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆಕಾಯಿ ಬೀಜ ಹಾಕೋತಿದ್ದೀನಿ. ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಕಡಲೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಪುನಃ ಎಣ್ಣೆ ಹಾಕಿದ್ದೀನಿ. ಹಾಗೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಬಿಟ್ಟು ಆಮೇಲೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಅದಕ್ಕೆ 2 ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಫ್ಲೇವರು, ಹೆಲ್ತ್ಗೂ ಕೂಡ ಒಳ್ಳೆಯದು ಜೀರಿಗೆ. ಹಾಗೆ ಕಡಲೆಬೇಳೆ ಹಾಕೋತಿದ್ದೀನಿ. ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಎಣ್ಣೆಲಿ, ಅದನ್ನ ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಸೊ ಇವಾಗೆಲ್ಲ ಮಸಾಲೆ ರೆಡಿಯಾಗಿದೆ. ಇವಾಗ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ರೆಡಿ ಆಯಿತು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಇವಾಗ ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ. ಆಲ್ರೆಡಿ ಒಂದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಚಿತ್ರಾನ್ನಕ್ಕೆ ಮೇಯ್ನಾಗಿ ನಂಗೆ ಬಟಾಣಿ ಇರಲೇಬೇಕು. ಮೊದಲೇ ಚಿತ್ರಾನ್ನ ತಿಂತಿರಲಿಲ್ಲ. ಸೊ ಇವಾಗ ಬಟಾಣಿ ಹಾಕಿದಾಗಿಂದ ಒಳ್ಳೆ ಟೇಸ್ಟು. ಸೊ ನಮ್ಮ ಮನೇಲಿ ಇವಾಗ ಮಾಡಬೇಕಾದ್ರೆ ಬಟಾಣಿನೂ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಸೊ ಫೈನಲಾಗಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಇದು ಆರಬೇಕು. ಆರಿದ್ಮೇಲೆ ಅನ್ನಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ರೈಸ್ ಕೂಡ ರೆಡಿಯಾಗಿತ್ತಲ್ವ, ಇವಾಗೆಲ್ಲ ಚೆನ್ನಾಗಿ ಆರಿದೆ ಮಸಾಲೆ ಕೂಡ. ಸೊ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫೈನಲಾಗಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಚಿತ್ರಾನ್ನ ರೆಡಿಯಾಗಿದೆ. ಸೊ ತಿಂಡಿ ಮಾಡ್ಕೊಂಡು ಧ್ರುವ ಅಂಗಡಿಗೆ ಹೋದ. ಸೊ ಇನ್ನು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕಲ್ಲ. ಸೊ ಇವಾಗ ಪಳ್ಳದಕಾಯಿದು ಬಸ್ಸಾರು ಮಾಡ್ತಾಯಿದ್ದೀನಿ ನಾನು. ಸೊ ಅವಾಗ ಹೇಳ್ದಂಗೆ ರೆಸಿಪಿ ತೋರಿಸ್ಕೊಡ್ತೀನಿ ನಿಮಗೆ ಹೆಂಗೆ ಮಾಡ್ತೀನಿ ಏನೋ ಅಂತ. ಕಡಲೆಬೇಳೆನ ಒಂದು 1/4 ಗಂಟೆ ನೆನೆಸ್ಕೊಂಡಿದ್ದೀನಿ. ಪಳ್ಳದಕಾಯಿನ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ತುಂಬ ದಪ್ಪ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ಪಳ್ಳದಕಾಯಿನ ಮತ್ತು ಕಡಲೆಬೇಳೆನ ಕೂಗಿಸ್ಕೋಬೇಕು ಒಂದು 3 ವಿಜಿಲು. ಒಂದು ಕುಕ್ಕರ್ಗೆ ಒಂದು 3 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಪಳ್ಳದಕಾಯಿ ಹಾಕೋತಿದ್ದೀನಿ. ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ವಿಜಿಲ್ ಕೂಗ್ಬೇಕಾದ್ರೆ ಎಲ್ಲ ಉಪ್ಪು ಬಂದ್ಬಿಡುತ್ತೆ. ಹಾಗೆ ಇವಾಗ ಕಡಲೆಬೇಳೆ ಹಾಕ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ. ಇವಾಗಲೇ ಹಾಕಿದ್ರೆ ಪಳ್ಳದಕಾಯಿಗೆ ಮತ್ತು ಕಡಲೆಬೇಳೆಗೆ ಹಿಡಿಯುತ್ತೆ ಅಂತ ಅಷ್ಟೇ. ಇವಾಗ ಒಂದು 3 ವಿಜಿಲ್ ಕೂಗಿಸ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು 3 ವಿಜಿಲ್ ಕೂಗಿಸ್ಕೊಂಡು ಆಗಿದೆ. ಸೊ ಕಡಲೆಬೇಳೆನ ಜಾಸ್ತಿ ತುಣಿಯೋಕ್ಕೆ ಹೋಗಬೇಡಿ, ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಒಂದು 1/4 ಗಂಟೆ ಸಾಕು. ಸೊ ನೋಡ್ಬೋದು ಇವಾಗ ಪಳ್ಳದಕಾಯಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಅಂದರೆ ಬಿಸಿ ಇದೆಯಲ್ಲ, ಸೊ ಅದರಿಂದ ಹಂಗೆ ಕಾಣ್ತಿದೆ ಅಷ್ಟೇ.
ಸೊ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ತಪ್ಪಲೆಗೆ ಸೋಸ್ಕೋಬೇಕು. ಇದನ್ನ ಸೋಸ್ಕೊಂಡಾಗಿದೆ ಅಂದರೆ ಇದು ಉಪ್ಪು ನೀರೆಲ್ಲ ಚೆನ್ನಾಗಿ ಸೋಸ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಹಂಗೆ ಇಟ್ಟಿರೋಣ. ಪಳದಕಾಯಿ ಪಲ್ಯ ಮಾಡ್ಕೊಳ್ಳೋಕೆ ಇವಾಗ ಒಂದು ಬಾಣಲಿ ಮಡಗಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಪಳ್ಳೆಕಾಯಲ್ಲೇ ಸ್ವಲ್ಪ ಎಣ್ಣೆ ಅಂಶ ಬಿಟ್ಟಿರುತ್ತೆ. ಇವಾಗ 1-2 ಎಸ್ಲು ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ, ಆಪ್ಷನಲ್ಲು. ಅಂದರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಗೆ ಹಸಿಮೆಣ್ಸಿನ್ಕಾಯಿ 4 ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಈರುಳ್ಳಿ ಹೆಂಗೆ ಫ್ರೈ ಮಾಡ್ಕೊತೀವಿ ಅದೇ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈರುಳ್ಳಿ ಒಂದು 3 ಗೆಡ್ಡೆ ಹಾಕ್ಕೊಂಡಿದ್ದೀನಿ, ಸಾಕು ಅಂತ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದಪ್ಪ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಅಂದರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕಲ್ಲ, ಸೊ ಅದರಿಂದ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ನಾನು, ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಆ್ಯಸ್ ಯೂಶ್ವಲ್ ಇವಾಗ ಹಾಗೆ ಹೇಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಾನು. ಲಾಸ್ಟ್ಗೆ ಹಾಕ್ತಾರೆ, ಬೇಕು ಅಂದರೆ ನಾನು ಫಸ್ಟೇ ಹಾಕ್ತಿದ್ದೀನಿ. ಲಾಸ್ಟಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟೇ ಹಾಕಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ರೋಸ್ಟ್ ಆಗಿರುತ್ತೆ. ಇವಾಗೇನು ನಾವು ಬಸ್ಕೊಂಡಿದ್ರಿ ಕಾಳು ಇವಾಗ ಹಾಕ್ತಿದ್ದೀನಿ. ಪಳದಕಾಯಿ ಮತ್ತು ಕಡಲೆಬೇಳೆ. ಬಾಣಲಿನ ತುಂಬ ಹೋಗ್ತೈತೆ. ನಾನು ಸ್ವಲ್ಪ ಪಾತ್ರೆಲಿ ಮಾಡಬೇಕಾಗಿತ್ತು, ಮಿಸ್ಸಾಗಿ ಬಾಣಲಿಲಿ ಮಾಡಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬೆಂದೋಗಿರುತ್ತೆ ಮೊದಲೇ ಕಡಲೆಬೇಳೆ. ಸೊ ಇವಾಗ ಮಿಕ್ಸ್ ಮಾಡಿದ್ರೆ ಇನ್ನೂ ಒಂಥರ ಪೇಸ್ಟ್ ರೀತಿ ಆಗೋಗುತ್ತೆ. ಸೊ ಫೈನಲಾಗಿ ಪಳದಕಾಯಿ ಪಲ್ಯ ರೆಡಿಯಾಗಿದೆ. ಪಳದಕಾಯಿ ಪಲ್ಯಕ್ಕೆ ಸ್ವಲ್ಪ ಕಾಯಿಚೂರು ಉದುರಿಸಿದಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ಟ್ರೈ ಮಾಡಿ. ಹಾಗೆ ಬಸ್ಸಾರು ಮಾಡೋಕ್ಕೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ 1-2 ಎಸ್ಲು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ ಇಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಅಷ್ಟೇ ಗೋಲ್ಡನ್ ಬ್ರೌನ್ ಬರಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಷ್ಟೇ. ಇವಾಗ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು 1 ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಅರ್ಧ ಗೆಡ್ಡೆ ಹಾಕಿದ್ದೀನಿ ಅಷ್ಟೇ. ಸೊ ಬಸ್ಸಾರಿಗೆ ಅಷ್ಟೊಂದೇನು ಬೇಡ ಈರುಳ್ಳಿ. ಸೊ ಅದರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ. ಸೊ ಇವಾಗ ನೆಂದಿದೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಸೋಸ್ಕೊಂಡು ಇವಾಗೇನು ಒಗ್ಗರಣೆ ಮಾಡಿದ್ದೀವೋ ಒಗ್ಗರಣೆಗೆ ಹಾಕಬೇಕು ಹುಣಸೆ ಹುಳಿ ಹಾಕಿದ್ರೆ ಟೇಸ್ಟು. ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟು. ಸಾಂಬಾರು ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದು ಹಾಕಿದ್ಮೇಲೆ ಹುಣಸೆ ಹುಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಥರ ಆಗೋಗುತ್ತೆ. ಸೊ ಉಪ್ಪು ನಾನು ಮೊದಲೇ ಪಡಲದಕಾಯಿಗೆ ಮತ್ತು ಕಡಲೆಬೇಳೆಗೆ ಹಾಕಿದ್ನಲ್ಲ, ಸೊ ಅದರಿಂದ ಉಪ್ಪು ಹಾಕಿಲ್ಲ ನಾನು. ಪಡಲಕಾಯಿದು ಮತ್ತು ಕಡಲೆಬೇಳೆ ಉಪ್ಪು ನೀರು ಹಾಕ್ತಾಯಿದ್ದೀನಿ ನಾನು. ಇವಾಗ ಕೂಗಿಸ್ಕೊಂಡಿದ್ರಲ್ಲ ಅದಕ್ಕೆ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಾನು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ಖಾರದ ಪುಡಿ ಗಂಟು ಸಿಗೋಲ್ಲ ನಮಗೆ. ಸೊ ಫೈನಲಾಗಿ ಬಸ್ಸಾರು ಕೂಡ ರೆಡಿಯಾಗಿದೆ. ಸೊ ಮಧ್ಯಾಹ್ನದ ರೆಡಿಯಾಗಿದೆ, ಬಸ್ಸಾರು ಮತ್ತು ಪಡಲಕಾಯಿ ಪಲ್ಯ. ಸೊ ನನಗಂತೂ ತುಂಬ ಇಷ್ಟ ಪಡಲಕಾಯಿ ಪಲ್ಯ. ಸೊ ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ನೋಡಿ ಕ್ಲೈಮೇಟ್ ಹೇಗಿದೆ ಅಂತ. ಇನ್ನು ಮಳೆ ಬರೋ ಥರ ಇದೆ. ಅದು ಮಳೆ ಬರೋಲ್ಲ, ಸುಮ್ಮನೆ ಮೋಡ ಅಷ್ಟೇ. ಸೊ ನಾನಿದೆಲ್ಲ ಮೆಹಂದಿ ಸೊಪ್ಪು ಕಿತ್ಕೋಬೇಕು ಅಂತ ಮೆಹಂದಿ ಸೊಪ್ಪು ಕಿತ್ಬಿಟ್ಟಿದ್ದೀವಿ. ಸೊ ಕಿತ್ಬಿಟ್ಟು ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಸೊ ಇನ್ನೂ ಬಿಟ್ಟಿಲ್ಲ, ಇನ್ನು ಮಳೆ ಬಿದ್ದರೆ ಚಿಗುರುತ್ತೆ ಎಲೆಗಳೆಲ್ಲನೂ. ಸೊ ಅಲ್ಲಿ ನೋಡ್ಬೋದು ಮೋಡ ಯಾವ ಥರ ಆಗಿದೆ ಅಂತ. ಮಳೆ ಬರ್ಬೋದು ಅಂತ ಅನ್ಕೋತೀನಿ. ಅಂದರೆ ಅಷ್ಟೊಂದೇನು ಜೋರಾಗಿ ಬರ್ತಿಲ್ಲ, ಸುಮ್ಮನೆ ಲೈಟಾಗಿ ಹನಿ ಆಗ್ತಿದೆ ಅಷ್ಟೇ. ಸೊ ಈ ವೆದರ್ಗೆ ಏನಾದರೂ ಕುಡಿಬೇಕು ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಇವತ್ತು ಟೀ ಮಾಡಿದ್ದೀನಿ. ಅಂದರೆ ಟೀ ಯೂಶ್ವಲಿ ಕುಡಿಯಲ್ಲ ನಾನು. ಸೊ ಅದು ಕುಡಿಬೇಕು ಅಂತ ಅನ್ನಿಸ್ತು, ಸೊ ಅದರಿಂದ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.